ಇನ್ನು ಡಿಕೆ ಶಿವಕುಮಾರ್ ಅವರು ಕರೆದಿದ್ದಂತ ಔತಣಕೂಟಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಂತ ಔತಣಕೂಟಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿಗಳು ಆಬ್ಸೆಂಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಆಪ್ತರು ತೀರಿ ಹೋಗಿದ್ರು, ಹೀಗಾಗಿ ಔತಣಕೂಟಕ್ಕೆ ಪರಮೇಶ್ವರ್ ಗೈರಾಗಿದ್ರು. ಪರಮೇಶ್ವರ್ ಅವರ ಆಪ್ತರು ತೀರು ಹೋಗಿದ್ರು, ಸೊ ಹೀಗಾಗಿ ಔತಣಕೂಟಕ್ಕೆ ಪರಮೇಶ್ವರ್ ಅವರು ಗೈರಾಗಿದ್ರು. ನಾನು ಸತೀಶ್ ಜಾರಕಿಹೊಳಿ ಸಿಎಂ ಕೂಡ ಬಂದಿದ್ರು. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಂದಿನ ರಾಜ್ಯ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ. ನಮ್ಮಲ್ಲಿ ಔತಣಕೂಟದಲ್ಲಿ ಯಾವಾಗಲೂ ಚರ್ಚೆ ಆಗಲ್ಲ, ಹೈಕಮಾಂಡ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಯಾರೋ ತಿರ್ಕೊಂಡಿದ್ರು, ಅದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು, ಅದಕ್ಕೆ ಅವರಲ್ಲಿ ಹೋಗಿದ್ರು. ಸುಮ್ಮನೆ ಸೃಷ್ಟಿ ಮಾಡ್ತೇವೆ. ಸತೀಶ್ ಜಾರಕಿಹೊಳಿ ಇದ್ರಲ್ಲ ನೋಡ್ರಿ, ಇದ್ರು ಇಲ್ಲ ಸತೀಶ್ ಮತ್ತೆ ಸತೀಶ್ ಜಾರಕಿಹೊಳಿ ಇಲ್ಲ, ರಾಜಣ್ಣ ಇಲ್ಲ, ಅಲ್ಲ ಇರ್ಲಾರ್ದವ್ರು ಸರ್. ಪರಮೇಶ್ವರ್ ತಿಳ್ಕೊಂಡು ಯಾರೋ ಒಬ್ಬರು ತಿಳ್ಕೊಂಡಾಗ ಏನ್ ಮಾಡ್ತಾರ? ಸಿಎಂ ಅವ್ರು ಯಾರೋ ಬಹಳ ಹತ್ತಿರದವ್ರು ಯಾರೋ ತಿಳ್ಕೊಂಡಿದಾರ. ತಿಳ್ಕೊಂಡಾಗ ನಾನು ತಿಳ್ಕೊಂಡದಕ್ಕಿಂತ ಇದು ಇಂಪಾರ್ಟೆಂಟ್ ಆಗ್ತದೆ. ಅವಾಗ ಡಿಕೆಶಿ ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ರು. ವಿನಯ್ ಪಾಟೀಲ್ ಡಿಕೆಶಿ ಕೂಡ ಜೊತೆಗೂಡಿದ್ರು. ಸಿದ್ದರಾಮಯ್ಯ ಬಂದಿದ್ದಾರಲ್ಲ, ಏನ್ ಬೇಕು ನಿಮಗೆ? ಅಲ್ಲ ಉಳಿದವ್ರು ಅವ್ರಿಗೆ ಬೆಂಬಲಿತ ಬಂದಿಲ್ಲ. ಪರಮೇಶ್ವರ ಬಂದ್ಬಿಟ್ಟು ರಾಜಣ್ಣ ಬಂದಿದ್ದಾರೆ. ಆಂತರಿಕ ಬೇಗುದಿ ಇದೆ ಹೊರಗಡೆ ನೋಡಿ. ಇದ್ರ ಮೇಲೆ ಗೊತ್ತಾಯ್ತಾವ ನಿಮ್ಗೆ? ಸಿದ್ದರಾಮಯ್ಯ ಅವರು ಕಂಡಾಗಿದ್ದಾರೆ, ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಇದ್ದಾರೆ, ಬೇಗುದಿಲ್ಲ ಸರ್. ಇವರು ನಮ್ಮ ರಾಜಣ್ಣ ಕಂಡಾಗಿದ್ದಾರೆ. ಎಕ್ಸೆಪ್ಟ್ ಪರಮೇಶ್ವರ್ ಅವರು ಇನ್ನೇನು ಕೂಡ ಹೇಳಿದ್ರು, ಯಾರೊಬ್ಬರು ತಿಳ್ಕೊಂಡಿದ್ರು, ಭಾಳ ಇಂಪಾರ್ಟೆಂಟ್ ಇತ್ತು ತಿಳ್ಕೊಂಡವರು, ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಅಂತ ಹೇಳಿ. ನಾನು ಯಾರು ಭಾಳ ಇಂಪಾರ್ಟೆಂಟ್ ಯಾರು ತಿಳ್ಕೊಂಡ್ರೆ ನಾನು ಹೋಗಿರ್ತಿರ್ಲಿಲ್ಲ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬೇಗುದು ಇಲ್ಲ, ಚೆನ್ನಾಗಿದೆ, ಯಾವ್ದು ಇಲ್ಲ, ಎಲ್ಲರೂ ಆರಾಮದಾರ. ನಿಮಗೆ ಪರಮೇಶ್ವರ್ ಅವರು ಒಬ್ರು ಯಾರೋ ತಿಳ್ಕೊಂಡಿದ್ರು, ಅದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು, ಅದಕ್ಕೆ ಅವರಲ್ಲಿ ಹೋಗಿದ್ರು. ಸುಮ್ಮನೆ ಸೃಷ್ಟಿ ಮಾಡ್ತೀವಿ.